ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಕ್ಕಸಪುರದೊಳ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾದ ಪ್ರೀಮಿಯರ್ ಶೋ 4ನೇ ತಾರೀಕಿನಂದು ಆಗಲಿದೆ. ಮೊದಲ ಪ್ರೀಮಿಯರ್ ಶೋ ಎಲ್ಲಿ ಅಂತ ಕೇಳಿದ್ರೆ ಮೈಸೂರಿನ DRC ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಮೊಟ್ಟ ಮೊದಲ ಪ್ರೀಮಿಯರ್ ಶೋ ನಡೆಯಲಿದೆ. ಸಂಜೆ 7:10ಕ್ಕೆ ಪ್ರದರ್ಶನ. ಈಗಾಗಲೇ ತನ್ನ ಬುಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ. ಯಾವ ರೀತಿ ಬುಕಿಂಗ್ ಆಗ್ತಾ ಇದೆ ಅಂತ ಕೇಳಿದ್ರೆ ಈಗಾಗಲೇ ಇದನ್ನು ನೋಡ್ತಾ ಇದ್ದೀರಾ. ಮುಂಭಾಗದಲ್ಲಿ 200 ರೂಪಾಯಿ, ಹಾಗೆ ಗೋಲ್ಡ್ ಕ್ಲಾಸ್ 480 ರೂಪಾಯಿ. ಡಬಲ್ ರೇಟ್ಗಿಂತಲೂ ಹೆಚ್ಚು ಗೋಲ್ಡ್ ಕ್ಲಾಸ್ ರಿಕ್ಲೈನರ್ ಸೀಟ್ ಇದೆ. ಇದರಲ್ಲಿ ಒಟ್ಟು ಕಾರ್ನರ್ನ 7 ಸೀಟುಗಳಷ್ಟೇ ಖಾಲಿ, ಮತ್ತವೆಲ್ಲ ಭರ್ತಿಯಾಗಿದೆ. ಇನ್ನು 200 ರೂಪಾಯಿಯ ಟಿಕೆಟ್ನಲ್ಲಿ ಹಿಂಭಾಗದಲ್ಲೆಲ್ಲ ಭರ್ತಿ. ಈ ಒಂದು ಕಾರ್ನರ್ ಸೀಟು, ಇಲ್ಲೊಂದು ಕಾರ್ನರ್ ಸೀಟು, ಇವೆರಡಷ್ಟೇ ಖಾಲಿ. ಮತ್ತೆ ಮುಂಭಾಗದಲ್ಲಿ 2 ರೋ ನಿಮಗೆ ಸಿಗುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಭರ್ತಿಯಾಗ್ಬೋದು. ಇದು ಈಗಷ್ಟೇ ನನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡ್ಕೊಂಡಿರೋದು. ಇದು ಹೌಸ್ಫುಲ್ ಆಗೇ ಆಗುತ್ತೆ. ನಾಳೆ 7:10ಕ್ಕೆ ಪ್ರದರ್ಶನ. ಹೀಗಾಗಿ ಇವತ್ತು ರಾತ್ರಿ ಹೌಸ್ಫುಲ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನಾಳೆ ಮತ್ತೊಂದು ಶೋ ಆಡ್ ಆನ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಮೊದಲೆಲ್ಲ ಈ ಪ್ರೀಮಿಯರ್ ಶೋ ಅನ್ನೋದು ಕೇವಲ ಬೆಂಗಳೂರಿಗೆ ಅಷ್ಟೇ ಮೀಸಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮೈಸೂರು, ಮಂಗಳೂರು ಅಲ್ಲೆಲ್ಲ ಪ್ರೀಮಿಯರ್ ಶೋ ಆಗುತ್ತೆ. ಅದು ಬೆಂಗಳೂರಿಗಿಂತ ಮುಂಚೆ ಮೊನ್ನೆಯಷ್ಟೇ ಅರ್ಜುನ್ ವೇದಾಂತ್ ಅಭಿನಯದ ಮರಳಿ ಮನಸ್ಸಾಗಿದೆ ಸಿನಿಮಾದ ಪ್ರೀಮಿಯರ್ ಶೋ ಪುತ್ತೂರಿನಲ್ಲಿ ನಡೆದಿತ್ತು. ಅದು ಮೊಟ್ಟ ಮೊದಲ ಪ್ರೀಮಿಯರ್ ಶೋ. ಈ ತನಕ ಪುತ್ತೂರಿನಲ್ಲಿ ಮೊಟ್ಟ ಮೊದಲ ಪ್ರೀಮಿಯರ್ ಶೋ ಆಗಿಲ್ಲ. ಮೊಟ್ಟ ಮೊದಲ ಪ್ರೀಮಿಯರ್ ಶೋ ಅಂತ ಹೇಳಿದ್ರೆ ಆ ಸಿನಿಮಾ ಮೊದಲ ಸ್ಕ್ರೀನಿಂಗ್ ಆಗಿರೋದು ಪುತ್ತೂರಿನಲ್ಲೇ. ಅದೇ ರೀತಿ ಪ್ರಸ್ತುತ ರಕ್ಕಸಪುರದೊಳ್ ಸಿನಿಮಾ ಮೊದಲ ಪ್ರೀಮಿಯರ್ ಆಗ್ತಾ ಇರೋದು ಮೈಸೂರಿನಲ್ಲಿ. ಇದೇ ಹೇಳುತ್ತೆ ಚಿತ್ರರಂಗ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತಾರವಾಗ್ತಾ ಇದೆ. ಮೊದಲೆಲ್ಲ ಬೆಂಗಳೂರಷ್ಟೇ ಕೇಂದ್ರವಾಗಿತ್ತು, ಆದರೆ ಪ್ರಸ್ತುತ ಆ ರೀತಿಯಾಗಿಲ್ಲ. ಮೊನ್ನೆ ಮರಳಿ ಮನಸ್ಸಾಗಿದೆ ಸಿನಿಮಾ ಪುತ್ತೂರಿನಲ್ಲಿ ಪ್ರಥಮ ಪ್ರೀಮಿಯರ್ ಶೋನ ಆಯೋಜನೆ ಮಾಡಿದ್ರೆ, ಮೈಸೂರಿನಲ್ಲಿ ರಕ್ಕಸಪುರದೊಳ್ ಸಿನಿಮಾದ ಮೊದಲ ಪ್ರೀಮಿಯರ್ ಶೋ ನಡೆಯಲಿದೆ. ಅದು DRC ಚಿತ್ರಮಂದಿರದಲ್ಲಿ ಸಂಜೆ 7:10 ಪ್ರದರ್ಶನ. ಮೊನ್ನೆ ಪುತ್ತೂರಿನಲ್ಲಿ ಹೌಸ್ಫುಲ್ ಪ್ರದರ್ಶನ. ಅದಾದ ಬಳಿಕ ಉಡುಪಿಯಲ್ಲಾಯಿತು, ಮಂಗಳೂರಿನಲ್ಲಿ ನಾಳೆ ನಡೀಲಿಕ್ಕಿದೆ, ಬೆಂಗಳೂರಿನಲ್ಲಿ 2 ಪ್ರದರ್ಶನ ಆಗಿದೆ, ಇನ್ನು 3 ಪ್ರೀಮಿಯರ್ ಶೋ ಪ್ರದರ್ಶನ ಬಾಕಿ ಇದೆ. ಇವೆಲ್ಲದರ ಮಧ್ಯೆ ಈ ಸಿನಿಮಾ ಫೆಬ್ರವರಿ 12ನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಇನ್ನು ಈ ಕಡೆ ರಕ್ಕಸಪುರದೊಳ್ ಸದ್ಯಕ್ಕೆ ಮೈಸೂರಿನಲ್ಲಿ ಪ್ರೀಮಿಯರ್ ಶೋ ಆಗೋದ್ರ ಬಗ್ಗೆ ಅಷ್ಟೇ ಅಪ್ಡೇಟ್ ಇದೆ. ಮತ್ತೆ ಎಲ್ಲೆಲ್ಲ ಆಗುತ್ತೋ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಈ 2 ಸಿನಿಮಾಗಳು, ಒಂದು ರಕ್ಕಸಪುರದೊಳ್ ಹಾಗೆ ಮರಳಿ ಮನಸ್ಸಾಗಿದೆ ಸಿನಿಮಾ, ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.